ರಾಜ್ಯದಲ್ಲಿ ಮುಂಗಾರು ಆಗಮನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಕೇರಳಂ ರಾಜ್ಯಕ್ಕೆ ಈಗಾಗಲೇ ಮುಂಗಾರು ಎಂಟ್ರಿ ಕೊಟ್ಟಿದ್ದು, ರಾಜ್ಯಕ್ಕೆ ಇಂದು ಅಥವಾ ನಾಳೆ ಮಳೆ ಆಗಮಿಸಲಿದೆ. ಹೀಗಾಗಿ ರಾಜ್ಯದ ಕರಾವಳಿ ಭಾಗದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಈ ಕುರಿತಾಗಿ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ರಾಜ್ಯದಲ್ಲಿ ಮುಂಗಾರು ಆಗಮನಕ್ಕೆ ಕ್ಷಣಗಣನೆ. ಕೇರಳಂ ರಾಜ್ಯಕ್ಕೆ ಅಪ್ಪಳಿಸಿದ ಮುಂಗಾರು ಮಾರುತ. ರಾಜ್ಯದಲ್ಲಿ ಮುಂಗಾರು ಮಾರುತ ಆಗಮನಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಕೇರಳಂ ರಾಜ್ಯಕ್ಕೆ ಮುಂಗಾರು ಮಾರುತಗಳು ಅಪ್ಪಳಿಸಿದ್ದು, ರಾಜ್ಯದಲ್ಲಿ 12 ದಿನಗಳಲ್ಲಿ ಮಳೆಗಾಲ ಆರಂಭವಾಗಲಿದೆ. ಜೂನ್ 4ರಂದು ಕೇರಳಂ ರಾಜ್ಯಕ್ಕೆ ಮುಂಗಾರು ಪ್ರವೇಶವಾಗಿದ್ದು, 4 ದಿನದ ಬಳಿಕ ಅಂದ್ರೆ ಜೂನ್ 8ರ ಹೊತ್ತಿಗೆ ಕರ್ನಾಟಕದ ಕರಾವಳಿ ತೀರ ಸೇರಿದಂತೆ ಮಲೆನಾಡಿನಲ್ಲಿ ಅಧಿಕೃತ ಮಳೆಗಾಲ ಆರಂಭವಾಗಲಿದೆ. ಈ ಹಿನ್ನೆಲೆಯಲ್ಲಿ ಸಂಭವನೀಯ ಕೃತಕ ನೆರೆ, ಪ್ರವಾಹ ಸೇರಿದಂತೆ ಪ್ರಾಕೃತಿಕ ವಿಕೋಪದ ಪರಿಸ್ಥಿತಿಗಳನ್ನು ಎದುರಿಸಲು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಸಕಲ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಈ ನಡುವೆ ಇಂದು ಜಿಲ್ಲೆಯ ಹಲವೆಡೆ ಭಾರೀ ಮಳೆಯಾಗಿದ್ದು, ಕೆಲವೆಡೆ ಅವಾಂತರಗಳು ಕೂಡ ನಡೆದು ಹೋಗಿವೆ. ಮೊದಲ ಮಳೆಗೆ ರಾಷ್ಟ್ರೀಯ ಹೆದ್ದಾರಿಯ ಕಳಪೆ ಕಾಮಗಾರಿ ಅನಾವರಣಗೊಂಡಿದೆ. ಮಂಗಳೂರು ಟು ಕಾರ್ಕಳ ರಾಷ್ಟ್ರೀಯ ಹೆದ್ದಾರಿಯ ಮಿಜಾರಿನಲ್ಲಿ ಹೆದ್ದಾರಿಯ ರಸ್ತೆಯ ಅಡಿಭಾಗದ ಮಣ್ಣು ಹಾಗೂ ಜಲ್ಲಿಕಲ್ಲು ನೀರಿನ ರಭಸಕ್ಕೆ ಕುಸಿದು ನೀರು ಪಾಲಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಮತ್ತೆ ಮಣ್ಣು ಕುಸಿತ ಆಗುವ ಭೀತಿ ಇದ್ರೂ ರಸ್ತೆಯಲ್ಲಿ ವಾಹನಗಳು ಚಲಿಸುತ್ತಿವೆ. ಒಂದ್ ಕಡೆಗೆ ಕಾಮಗಾರಿ ನಡೆಸಿದಂತಹ ಟಿಬಿಎಲ್ ಕಂಪನಿಯ ವಿರುದ್ಧ ಜನರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಒಟ್ಟು 92 ಪ್ರವಾಹ ಪೀಡಿತ ಪ್ರದೇಶಗಳನ್ನು ಗುರುತು ಮಾಡಲಾಗಿದೆ. ಬೆಳ್ತಂಗಡಿಯಲ್ಲಿ ಗರಿಷ್ಠ 32 ಹಾಗೂ ಉಳ್ಳಾಲದಲ್ಲಿ ಕನಿಷ್ಠ 3 ಸಂಭವನೀಯ ಪ್ರವಾಹ ಪೀಡಿತ ಪ್ರದೇಶಗಳನ್ನು ಗುರುತು ಮಾಡಲಾಗಿದೆ. 88 ಕಡೆಗೆ ಸಂಭವನೀಯ ಭೂಕುಸಿತ ಪ್ರವೇಶವೆಂದು ಗುರುತಿಸಲಾಗಿದೆ. ಇದು ಕೂಡ ಬೆಳ್ತಂಗಡಿಯಲ್ಲಿ ಗರಿಷ್ಠ 35 ಹಾಗೂ ಪುತ್ತೂರಿನಲ್ಲಿ ಕನಿಷ್ಠ 3 ಕಡೆಗೆ ಭೂಕುಸಿತ ಪ್ರದೇಶಗಳನ್ನು ಗುರುತು ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 115 ಕಾಳಜಿ ಕೇಂದ್ರಗಳನ್ನು ಗುರುತಿಸಲಾಗಿದೆ. ಹೈಯೆಸ್ಟ್ ಇರುವಂತದ್ದು ಬೆಳ್ತಂಗಡಿಯಲ್ಲಿ 32, ಲೋಯೆಸ್ಟ್ ಇರುವಂತದ್ದು ಉಳ್ಳಾಲದಲ್ಲಿ 3 ಕಡೆ ನಾವು ಪ್ರವಾಹ ಪೀಡಿತ ಪ್ರದೇಶ ಅಂತ ನಿಗದಿ ಮಾಡಿದ್ದೀವಿ. ಸಂಭವನೀಯ ಭೂಕುಸಿತ ಪ್ರದೇಶ ಅಂತ ಹೇಳಿ ಈಗ ಈ ಭೂಕುಸಿತ ಪ್ರದೇಶದ್ದು ನಾವು ಒಂದು ಅಂದಾಜ್ ಮೇಲೆ ಮಾಡಬಹುದು ಹೊರತು ಇಲ್ಲಿ ಭೂಕುಸಿತ ಆಗೇ ಆಗುತ್ತೆ ಅಂತ ನಾವು ಹೇಳಕ್ ಬರಲ್ಲ. ಇದನ್ನ ಬಿಟ್ಟು ಕೂಡ ಬೇರೆ ಕಡೆ ಆಗಬಹುದು. ಸೊ ಅದನ್ನು ಕೂಡ ನಾವು ಇದು ಮಾಡಲ್ಲ. ಬಟ್ ನಮಗೆ ಅನಿಸಿರುವಂತ ಒಂದು ಇದು ನಮ್ಮ ಜಿಯೋಲಾಜಿಕಲ್ ರಿಪೋರ್ಟ್ ಮತ್ತೆ ಇಂಜಿನಿಯರ್ಸ್ ರಿಪೋರ್ಟ್ ವತಿಯಿಂದ 88 ಕಡೆ ಭೂಕುಸಿತ ಸಂಭವನೀಯ ಪ್ರದೇಶ ಅಂತ. ಅದರಲ್ಲೂ ಬೆಳ್ತಂಗಡಿಯಲ್ಲೇ ನಮ್ದು ಜಾಸ್ತಿ ಐಡೆಂಟಿಫೈ ಆಗಿರುವಂತದ್ದು 35. ಕಳೆದ ಬಾರಿಯ ಮಳೆಗಾಲದಲ್ಲಿ ಸಾಕಷ್ಟು ಸಾವು ನೋವುಗಳನ್ನು ಕಂಡಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿಯೂ ಕೂಡ ಮಳೆಗಾಲ ನಡುಕವನ್ನು ಹುಟ್ಟಿಸಿದೆ. ಒಟ್ನಲ್ಲಿ ಉತ್ತಮ ಮಳೆಯಾಗಲಿ, ಆದರೆ ಜನರ ಬದುಕಿನಲ್ಲಿ ಕಾರ್ಮೋಡ ಆವರಿಸದಿರಲಿ ಅನ್ನೋದೇ ನಮ್ಮ ಆಶಯ. ದಿವಾಕರ್ ಪದ್ಮಂಜ, ರಿಪಬ್ಲಿಕ್ ಕನ್ನಡ, ಮಂಗಳೂರು.